ಹಲೋ ವಿವರ್ಸ್, ನನ್ನ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋ ಮೂವಿ ನೇಮ್ ಬಂದು ಲೋಕ ಚಂದ್ರ ಚಾಪ್ಟರ್ 1. ಝೀರೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಈ ಮೂವಿಗೆ ಹೋದೆ, ಬಟ್ ಹೊರಗಡೆ ಬರ್ತಾ 100% ಸ್ಯಾಟಿಸ್ಫೈ ಆಗಿ ಬಂದೆ. ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಈ ಮೂವಿಯ ಪಾಸಿಟಿವ್ ಅಂಡ್ ನೆಗೆಟಿವ್ ಬಗ್ಗೆ ಹೇಳಬೇಕು ಅಂತಾದ್ರೆ, ಫಸ್ಟ್ ಪಾಸಿಟಿವ್, ಹೀರೋಯಿನ್ ನ ಆಕ್ಟಿಂಗ್ ಆಗಿರ್ಬೋದು, ಸ್ಟೋರಿ, ಸ್ಕ್ರೀನ್ ಪ್ಲೇ ಅಂಡ್ ಅವರ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ. ಟೆಕ್ನಿಕಲ್ ವೈಸ್ ಅಂತೂ ಒನ್ ಆಫ್ ದ ಎಕ್ಸಲೆಂಟ್ ವರ್ಕ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೀರೋಗೆ ಈ ಮೂವಿಲಿ ಅಷ್ಟೊಂದು ಸ್ಕೋಪ್ ಇಲ್ಲ ಆದ್ರೂ ಆಕ್ಟಿಂಗ್ ವೈಸ್ ಹೀರೋ ನಮ್ಮೆಲ್ರಿಗೂ ನೆನಪಲ್ಲಿ ಉಳಿತಾರೆ. ಮ್ಯೂಸಿಕ್ ವೈಸ್ ನನಗೆ ಹಾಡುಗಳು ಅಂದ್ರೆ ಅಷ್ಟೊಂದಾಗೇನು ಇಷ್ಟ ಆಗ್ಲಿಲ್ಲ, ಬಟ್ ಹಳೆಯ ಕಿಳಿಯೇ ಕಿಳಿಯೇ ಸಾಂಗ್ ನ ಇವ್ರು ರಿಮಿಕ್ಸ್ ಮಾಡಿರೋದು ತುಂಬಾನೇ ಚೆನ್ನಾಗಿತ್ತು. ಇನ್ನು ವಿಲನ್ ವಿಷಯಕ್ಕೆ ಬಂದ್ರಂತೂ ಈ ವಿಲನ್ ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ವರ್ಷ ಆದ್ಮೇಲೆ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ನ ನೋಡ್ತಾ ಈ ಕ್ಯಾರೆಕ್ಟರ್ ಆದಷ್ಟು ಬೇಗ ಎಂಡ್ ಆಗ್ಲಪ್ಪ ಅಂತ ನಾನು ಬೇಡ್ಕೊಂಡಿದ್ದು ಅಂದ್ರೆ ಅದು ಆ ವಿಲನ್ ಕ್ಯಾರೆಕ್ಟರ್ಗೆನೆ. ಅದಾದ್ಮೇಲೆ ಈ ಮೂವಿನ ಬಡ್ಜೆಟ್ ನ ನಾನು ಚೆಕ್ ಮಾಡಿದೆ, ಜಸ್ಟ್ 30 crores ಅಂತೆ. 30 crores ನಲ್ಲಿ ಇವರು ಈ ಲೆವೆಲ್ಗೆ ಒಂದು ಮೂವಿನ ಅಚೀವ್ ಮಾಡಿದ್ದಾರೆ ಅಂತಂದ್ರೆ ಹ್ಯಾಡ್ಸ್ ಆಫ್ ಅಂತ ಹೇಳಲೇಬೇಕು. ಹಾಗಿದ್ರೆ ಈ ಮೂವಿಲಿ ಏನು ನೆಗೆಟಿವ್ ಇಲ್ವಾ ಅಂತ ಕೇಳ್ತಿದ್ರಾ? ಹೌದು, ನೆಗೆಟಿವ್ ಅನ್ನೋದು ಈ ಮೂವಿಲೂ ಕೂಡ ಇದೆ. ಫಸ್ಟ್ ಹಾಫ್ ಆಗಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟೋರಿ ಎಲ್ಲೆಲ್ಗೋ ಹೋಗ್ತಿದೆ ಅಂತ ನಮಗೆ ಅನ್ಸುತ್ತೆ. ವಿಲನ್ನು ಯಾಕೆ ಈ ತರ ಆಡ್ತಿದ್ದಾನೆ ಅನ್ನೋಕೆ ಒಂದು ಸ್ಪೆಸಿಫಿಕ್ ರೀಸನ್ ಇರೋದಿಲ್ಲ. ಅದು ಅಲ್ದಲೆ ಯಾವಾಗ ನೋಡಿದ್ರು ಬರೀ ಈ ಕ್ರೈಮ್ ರಿಲೇಟೆಡ್ ವಿಷಯ ಬಂದ್ರೆ ಸಾಕು, ಈ ಡಬ್ಬ ನನ್ನ ಮಕ್ಕಳು ನಮ್ಮ ಬೆಂಗಳೂರಿನ ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾರಪ್ಪ. ಅದು ನಮ್ಮ ಕನ್ನಡಿಗರಿಗೆ ತುಂಬಾನೇ ಒಂದು ಹಿಂಸೆ ಆಗುವಂತ ಸಂದರ್ಭ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಅಲ್ಲದೆ ವಿಲನ್ ನ ನಮ್ಮ ಕನ್ನಡದ ಹೆಮ್ಮೆ ಆಗಿರುವಂತಹ ಗೌಡ್ರು ಜಾತಿಗೆ ಹೇಳಿ ಮಾತಾಡಿರೋದು ನಮ್ಮೆಲ್ರಿಗೂ ಒಂದು ಬೇಜಾರ್ ತರುವಂತಹ ವಿಷಯ. ಬಟ್ ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ತುಂಬಾ ಕ್ಯಾಮಿಯೋಸ್ ಗಳೇ ಈ ಪಿಕ್ಚರ್ ನ ಸ್ವಲ್ಪ ಲ್ಯಾಗ್ ಮಾಡಿ ಕ್ಲೈಮ್ಯಾಕ್ಸ್ ಬೋರ್ ಹೊಡೆಯೋ ತರ ಮಾಡ್ಬಿಡುತ್ತೆ. ಈ ನೆಗೆಟಿವ್ ಪಾಯಿಂಟ್ಸ್ ನ ಸ್ವಲ್ಪ ಪಕ್ಕಕ್ಕಿಟ್ಟು ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಫ್ಯಾಂಟಸಿಕ್ ಮೂವಿನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಮೂವಿನ ತಪ್ಪದಲ್ಲಿ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗಳಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಷ್ಟು ವರ್ಷ ಬರೀ ದೊಡ್ಡ ಹೀರೋಗಳು ಅವ್ರಿಗಿಂತ ಏಜ್ ಅಲ್ಲಿ ಕಮ್ಮಿ ಇರೋ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ತಿದ್ರು. ಬಟ್ ಈ ಮೂವಿ ವಿಶೇಷ ಏನು ಅಂತಂದ್ರೆ, ಈ ಹೀರೋಯಿನ್ ಅವ್ರಿಗಿಂತ 5 ವರ್ಷ ಚಿಕ್ಕ ಹುಡುಗನ ಜೊತೆ ಆಕ್ಟ್ ಮಾಡಿರೋದು. ನೆನೆಸ್ಕೊಳಕ್ಕೆ ಎಷ್ಟು ಫನ್ನಿ ಅನ್ಸುತ್ತಲ್ಲ. ಸೊ ಜೋಕ್ಸ್ ಅಪಾರ್ಟ್, ಈ ಮೂವಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಟೇಕ್ ಕೇರ್, ಬಾಯ್.